ಎಲ್ಲರಿಗೂ ನಮಸ್ಕಾರ. ಇನ್ಕಮ್ ಟ್ಯಾಕ್ಸ್ 2 ಲೆಕ್ಚರ್ ಸೀರೀಸ್ಗೆ ಸ್ವಾಗತ. ದಿಸ್ ಈಸ್ ಸುನಿಲ್ ಕುಮಾರ್ ಎಸ್, ಅಸಿಸ್ಟೆಂಟ್ ಪ್ರೊಫೆಸರ್ ಅಂಡರ್ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್, ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಮುಳಬಾಗಲ್, ಕೋಲಾರ ಡಿಸ್ಟ್ರಿಕ್ಟ್. ಡಿಯರ್ ಸ್ಟೂಡೆಂಟ್ಸ್, ನಾವು ಇದರ ಮೊದಲಿನ ಒಂದು ಸೀರೀಸಲ್ಲಿ ಎಕ್ಸಮ್ಷನ್ಸ್ ಇನ್ ಕ್ಯಾಪಿಟಲ್ ಗೇನ್ ಅಂಡರ್ ಸೆಕ್ಷನ್ 54 ಸೀರೀಸ್ ಡಿಸ್ಕಸ್ ಮಾಡ್ತಾ ಇದ್ವಿ. ಅದರಲ್ಲಿ ಈಗಾಗಲೇ 54, 54B, 54D, 54EC, 54F ಇಷ್ಟು ನಾವು ಏನು ಮಾಡಿದ್ದೀವಿ, ಡಿಸ್ಕಸ್ ಮಾಡಿದ್ದೀವಿ. ಒಂದು ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿನ ಮಾರಿ ಇನ್ನೊಂದು ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿನ ತೆಗೆದುಕೊಂಡ್ರೆ ಯು ವಿಲ್ ಗೆಟ್ ಎಕ್ಸಮ್ಷನ್ ಅಂಡರ್ ಸೆಕ್ಷನ್ 54. ಅದೇ ರೀತಿ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಅರ್ಬನ್ ಏರಿಯಾ ಮಾರಿ ನೆಕ್ಸ್ಟ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಅರ್ಬನ್ ಏರಿಯಾ ಅಥವಾ ರೂರಲ್ ಏರಿಯಾ ತೆಗೆದುಕೊಂಡ್ರೆ ಯು ವಿಲ್ ಗೆಟ್ ಎಕ್ಸಮ್ಷನ್ ಅಂಡರ್ ಸೆಕ್ಷನ್ 54B. ಅದೇ ರೀತಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಆಫ್ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್ ಅದನ್ನು ಮಾರಿ ಮತ್ತು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇಂಡಸ್ಟ್ರಿಯಲ್ ಪರ್ಪಸ್ಗೋಸ್ಕರ ಪರ್ಚೇಸ್ ಮಾಡಿದ್ರೆ ಯು ವಿಲ್ ಗೆಟ್ ಎಕ್ಸಮ್ಷನ್ ಅಂಡರ್ ಸೆಕ್ಷನ್ 54D. ಅದೇ ರೀತಿ ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅದನ್ನು ಮಾರಿಬಿಟ್ಟು ಬಂದಿರತಕ್ಕಂಥ ದುಡ್ಡನ್ನ ಬಾಂಡ್ಸ್ ಆಫ್ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ರೂರಲ್ ಎಲೆಕ್ಟ್ರಿಫಿಕೇಷನ್ ಕಾರ್ಪೊರೇಷನ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ನೋಟಿಫೈಡ್ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಮತ್ತು ರೂರಲ್ ಎಲೆಕ್ಟ್ರಿಫಿಕೇಷನ್ ಕಾರ್ಪೊರೇಷನ್ ಈ ಬಾಂಡ್ಸಲ್ಲಿ ಡೆಪಾಸಿಟ್ ಮಾಡಿದ್ರೆ ಯು ವಿಲ್ ಗೆಟ್ ಎಕ್ಸಮ್ಷನ್ ಅಂಡರ್ ಸೆಕ್ಷನ್ 54EC. ಅದೇ ರೀತಿ ಸೇಲ್ ಆಫ್ ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಬಂದಂತಹ ನೆಟ್ ಸೇಲ್ ಕನ್ಸಿಡರೇಷನಲ್ಲಿ ಎಲ್ಲರೂ ಇಲ್ಲಿ ಗಮನಿಸಬೇಕು, ಇಲ್ಲಿ ಕ್ಯಾಪಿಟಲ್ ಗೇನ್ ಅಲ್ಲ, ಬಂದಿರ್ತಕ್ಕಂತಹ ನೆಟ್ ಸೇಲ್ ಕನ್ಸಿಡರೇಷನಲ್ಲಿ ಆಯಿತಾ, ಎನಿ ಸೇಲ್ ಆಫ್ ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಎಕ್ಸೆಪ್ಟ್ ರೆಸಿಡೆನ್ಷಿಯಲ್ ಹೌಸ್, ಆಯಿತಾ, ಮನೆಯನ್ನು ಬಿಟ್ಟು ಇನ್ಯಾವುದೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರ್ಬೋದು ಅದನ್ನು ಮಾರಿ ಅದರಿಂದ ಬಂದಂತಹ ನೆಟ್ ಸೇಲ್ ಕನ್ಸಿಡರೇಷನ್, ಗಮನಿಸಿ, ಕ್ಯಾಪಿಟಲ್ ಗೇನ್ ಅಲ್ಲ, ನೆಟ್ ಸೇಲ್ ಕನ್ಸಿಡರೇಷನ್, ಆ ನೆಟ್ ಸೇಲ್ ಕನ್ಸಿಡರೇಷನನ್ನು ಬಳಸ್ಕೊಂಡು ಇನ್ನು ಒಂದು ಮನೆ ತೆಗೆದುಕೊಂಡ್ರೆ ಆಯಿತಾ, ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಓನ್ಲಿ ಒನ್, ಆಯಿತಾ, ಒನ್ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ತೊಗೊಂಡ್ರೆ ಮತ್ತು ಆ ತೆಗೆದುಕೊಳ್ಳೋ ಸಮಯದಲ್ಲಿ ಅವ್ನಿಗೆ ಒಂದೇ ಮನೆ ಇರಬೇಕು, ಆಯಿತಾ, ತೆಗೆದುಕೊಂಡ್ರೆ ಇದು ವಿ ವಿಲ್ ಗೆಟ್ ಎಕ್ಸಮ್ಷನ್ ಅಂಡರ್ ಸೆಕ್ಷನ್ 54F. ಇದ್ರ ಬಗ್ಗೆ ಕೂಡ ನಾವು ಇಂದಿನ ಸೀರೀಸಲ್ಲಿ ಡಿಸ್ಕಸ್ ಮಾಡಿದ್ವಿ ಆ್ಯಂಡ್ ವಿ ಆಲ್ಸೋ ಹ್ಯಾವ್ ಬೀನ್ ಸಾಲ್ವ್ಡ್ ಇಲ್ಲುಸ್ಟ್ರೇಷನ್ಸ್ ಆನ್ ದಿಸ್. ಎಸ್ಪೆಷಲಿ 54F ಈಸ್ ವೆರಿ ಯೂನಿಕ್. ಯಾಕಂತಂದರೆ ಇಲ್ಲಿ ನಾವು ಕ್ಯಾಪಿಟಲ್ ಗೇನ್ ಎಕ್ಸಮ್ಷನ್ ಕ್ಯಾಲ್ಕುಲೇಟ್ ಮಾಡೋದು ಹೌ ಮಚ್ ಅಮೌಂಟ್ ಹ್ಯಾಸ್ ಬೀನ್ ಇನ್ವೆಸ್ಟೆಡ್ ಇನ್ ನ್ಯೂ ಅಸೆಟ್ ಅದರ ಮೇಲೆ ಅಲ್ಲ. ದೆರ್ ಇಸ್ ಒನ್ ಫಾರ್ಮುಲಾ. ಸೊ ದ ಅಮೌಂಟ್ ಇನ್ವೆಸ್ಟೆಡ್ ಡಿವೈಡೆಡ್ ಬೈ ನೆಟ್ ಸೇಲ್ ಕನ್ಸಿಡರೇಷನ್ ಇಂಟು ಕ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಸೊ ಈ ಫಾರ್ಮುಲಾ ಮೂಲಕ ಕಂಡುಹಿಡಿಯಬೇಕು. ಹಾಗಾಗಿ ಇದನ್ನು ನಾವು 2 ಇಲ್ಲುಸ್ಟ್ರೇಷನ್ ಸಾಲ್ವ್ ಮಾಡಿದ್ದೀವಿ. ಒಂದು ಸಿಂಗಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಮಾರಿದ್ರೆ ಏನು ಮಾಡಬೇಕು, ಮಲ್ಟಿಪಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಮಾರಿದಾಗ ಯಾವ ರೀತಿ ಅಂತ ಹೇಳ್ಬಿಟ್ಟು. ಐ ಹೋಪ್ ಯು ಗಾಟ್ ಕಂಪ್ಲೀಟ್ ಫೆಮಿಲಿಯಾರಿಟಿ ರಿಗಾರ್ಡಿಂಗ್ ಟು ದ 54F. ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಗೆ ಹೇಳ್ತಾ ಇದ್ದೆ ಆ ಕ್ಯಾಪಿಟಲ್ ಗೇನ್ ಅಲ್ಲಿ ಎಕ್ಸಾಮ್ಷನ್ಸ್ ತೆಗೆದುಕೊಳ್ಬೇಕಂತಂದರೆ 54 ಸೀರೀಸಲ್ಲಿ 9 ಇದ್ದಾವೆ ಅಂತ, ಹೌದಾ? 54, 54B, 54D, 54EC, 54EE, 54F, 54G, 54GA ಆ್ಯಂಡ್ 54GB, ಟೋಟಲ್ 9 ಇದ್ದಾವೆ ಅಂತ ಹೇಳಿದೆ. ಆದರೆ ಈ 9ಅಲ್ಲಿ ನಮ್ಮ ಸಿಲೆಬಸ್ಸಲ್ಲಿರೋದು ಬರೀ 5 ಮಾತ್ರ, ಆಯಿತಾ? ಸೊ ಹಾಗಾಗಿ ನಾವೇನು ಮಾಡಿದ್ವಿ, 5 54, 54B, 54D, 54EC ಆ್ಯಂಡ್ 54F ಈ 5 ಡಿಸ್ಕಸ್ ಮಾಡಿದ್ದೀವಿ. ಆ್ಯಂಡ್ 54EE, 54G, GA, GB ಇವುಗಳನ್ನ ನಾವು ಡಿಸ್ಕಸ್ ಮಾಡಿಲ್ಲ. ಅಕಾರ್ಡಿಂಗ್ ಟು ಸಿಲೆಬಸ್ ನಮಗೆ 4 ಇಲ್ಲ. ಸೊ ಹಾಗಾಗಿ ನಾವು ಇವುಗಳನ್ನ ಬಿಟ್ಟಿದ್ದೇವೆ. ಫಾರ್ ಯುವರ್ ಮೋರ್ ಇನ್ಫಾರ್ಮೇಷನ್ ನೀವು ಅವುಗಳನ್ನ ಸಪ್ರೇಟಾಗಿ ಯು ಕ್ಯಾನ್ ರೆಫರ್ ದಟ್. ಆ್ಯಂಡ್ ನಾವು ವಿ ಆರ್ ಇನ್ ದ ಫೈನಲ್ ಸ್ಟೇಜ್. ನಾವು ಈಗ ಕೊನೆ ಹಂತದಲ್ಲಿ ಇದ್ದೇವೆ ಈ ಒಂದು ಕ್ಯಾಪಿಟಲ್ ಗೇನ್ ಇಲ್ಲುಸ್ಟ್ರೇಷನಲ್ಲಿ. ದಟ್ ಈಸ್ ನಥಿಂಗ್ ಬಟ್ ಕಂಪಿಟೇಷನ್ ಆಫ್ ಟ್ಯಾಕ್ಸ್ ಆನ್ ಕ್ಯಾಪಿಟಲ್ ಗೇನ್. ಇವತ್ತು ನಾವು ಈ ಕಂಪಿಟೇಷನ್ ಆಫ್ ಟ್ಯಾಕ್ಸ್ ಆನ್ ಕ್ಯಾಪಿಟಲ್ ಗೇನ್ ಸಂಪೂರ್ಣವಾಗಿ ನಾವು ಡಿಸ್ಕಸ್ ಮಾಡಿ ಈ ಒಂದು ಚಾಪ್ಟರ್ನ ಇವತ್ತು ಇಲ್ಲಿಗೆ ಮುಕ್ತಾಯ ಮಾಡೋಣ. ನೆಕ್ಸ್ಟ್ ಮುಂದಿನ ಚಾಪ್ಟರ್ಸ್ಗೆ ಹೋಗೋಣ. Computation of tax on capital gains. Following are the rates of tax applicable for capital gain.
ಅಂದರೆ ನಾವೀಗ ಟ್ಯಾಕ್ಸ್ ಆನ್ ಕ್ಯಾಪಿಟಲ್ ಗೇನ್ ಕಂಡುಹಿಡಿಯಬೇಕು. ಅಂದರೆ ಏನು ನಾವು ಮಾಡಿರ್ತೀವಿ, ಬೈ ಯೂಸಿಂಗ್ ಆಲ್ ದ ಫಾರ್ಮ್ಯಾಟ್ಸ್ನ ಬಳಸ್ಕೊಂಡು ನಾವೇನು ಮಾಡಿರ್ತೀವಿ, ನಾವು ಫಸ್ಟ್ ಸೀರೀಸಲ್ಲೇ ಡಿಸ್ಕಸ್ ಮಾಡಿದ್ದೀವಿ ಫಾರ್ಮ್ಯಾಟ್ಸ್, ಹೌದಾ? ಆ ಫಾರ್ಮ್ಯಾಟ್ಸ್ನ ಬಳಸ್ಕೊಂಡು ನಾವೇನು ಮಾಡಿರ್ತೀವಿ ಅಂತಂದರೆ ನಾವು ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ನ ಕಂಡುಹಿಡಿರ್ತೀವಿ. ಬಟ್ ನಮಗೆ ಬೇಕಾಗಿರೋದು ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಅಲ್ಲ, ಟ್ಯಾಕ್ಸ್ ಆನ್ ಕ್ಯಾಪಿಟಲ್ ಗೇನ್. ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಇಸ್ ದ ಅಮೌಂಟ್ ಆನ್ ವಿಚ್ ಯು ಕ್ಯಾನ್ ಚಾರ್ಜ್ ಟ್ಯಾಕ್ಸ್. ಅದ್ರ ಮೇಲೆ ನೀವು ಪರ್ಸೆಂಟೇಜ್ ಆಫ್ ಟ್ಯಾಕ್ಸ್ನ ಚಾರ್ಜ್ ಮಾಡಿ ಟ್ಯಾಕ್ಸ್ ಕಂಡುಹಿಡಿಯಬೇಕು. ನಮಗೆ ಬೇಕಾಗಿರೋದು ಇಲ್ಲಿ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಅಲ್ಲ, ಅಲ್ಟಿಮೇಟಾಗಿ ನಮಗೆ ಬೇಕಾಗಿರೋದೇನು, ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ ಆನ್ ಕ್ಯಾಪಿಟಲ್ ಗೇನ್. ಈ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ ಆನ್ ಕ್ಯಾಪಿಟಲ್ ಗೇನ್ ನೀವು ಕಂಡುಹಿಡಿಯಬೇಕಂತಂದರೆ ನೀವು ಟ್ಯಾಕ್ಸ್ ರೇಟ್ಸ್ನ ನೀವೇನು ಮಾಡಬೇಕು, ತಿಳ್ಕೊಳ್ಬೇಕು. ಅದನ್ನು ನಾವೀಗ ಡಿಸ್ಕಸ್ ಮಾಡೋಣ. Following are the rates of tax applicable for capital gain. Here, type of capital gain and the rate of tax. Tax rate has been given. Here, the tax rate of capital gain is differ based on the type of capital gain. ಇಲ್ಲಿ ಬಂದಿರತಕ್ಕಂಥ ಕ್ಯಾಪಿಟಲ್ ಗೇನ್ ಆ ಒಂದು ಬೇಸ್ ಮೇಲೆ ನಿಮ್ಮ ಟ್ಯಾಕ್ಸ್ ರೇಟು ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಮೊದಲು ಇದನ್ನು ತಿಳ್ಕೊಳ್ಳೋಣ. ಇದನ್ನು ತಿಳಿದುಕೊಂಡು ನೆಕ್ಸ್ಟ್ ನಾವೇನು ಮಾಡೋಣ, ಈ ಟ್ಯಾಕ್ಸ್ ರೇಟ್ಸು ಯಾವ್ಯಾವ ಟೈಪ್ ಆಫ್ ಕ್ಯಾಪಿಟಲ್ ಗೇನ್ಗೆ ಯಾವ್ಯಾವ ಟ್ಯಾಕ್ಸ್ ರೇಟ್ ಅಂತ ತಿಳ್ಕೊಂಡು ಆಮೇಲೆ ನಾವು ಟ್ಯಾಕ್ಸ್ ಆನ್ ಕ್ಯಾಪಿಟಲ್ ಗೇನ್ ಕಂಡುಹಿಡಿಯೋಕೆ ಹೋಗೋಣ. ಈಗ ಫಸ್ಟ್ ಒನ್ ಬಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆನ್ ಟ್ರಾನ್ಸಾಕ್ಷನ್ ಲಯಬಲ್ ಫಾರ್ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್. ಮೊದಲನೇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆನ್ ಟ್ರಾನ್ಸಾಕ್ಷನ್ ಲಯಬಲ್ ಫಾರ್ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್. ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಕಟ್ಟಬಹುದಾಗಿರ್ತಕ್ಕಂತಹ ಅದಕ್ಕೆ ಒಳಪಡುವಂತಹ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದು ಬಂದಿದೆ. ಸೊ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆನ್ ಟ್ರಾನ್ಸಾಕ್ಷನ್ ಲಯಬಲ್ ಫಾರ್ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್. ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ಗೆ ಒಳಪಡುವಂತಹ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದ್ರೆ ದಟ್ ಈಸ್ 15%. ನೆಕ್ಸ್ಟ್ ಅದರ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದರೆ ಯಾವ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ which is not liable for security transaction tax, ಅದು ಏನು ಮಾಡೋದಂದರೆ ನಾರ್ಮಲ್ ಟ್ಯಾಕ್ಸ್ ರೇಟ್ಸ್. ದ ಕ್ಯಾಪಿಟಲ್ ಗೇನ್ ವಿಲ್ ಬಿ ಇನ್ಕ್ಲೂಡ್ ಇನ್ ದ ಅದರ್ ಟ್ಯಾಕ್ಸಬಲ್ ಇನ್ಕಮ್ and tax calculation will be made at the rates applicable of other taxable income. So ಅದರ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದರೆ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ಗೆ ಒಳಪಡದೇ ಇರತಕ್ಕಂಥದ್ದಕ್ಕೆ ಸಪರೇಟ್ ಟ್ಯಾಕ್ಸ್ ಪರ್ಸೆಂಟೇಜಸ್ ಏನಿರೋದಿಲ್ಲ. ನಾರ್ಮಲ್ ಟ್ಯಾಕ್ಸ್ ರೇಟ್ಸ್ ಅದರ್ ಟ್ಯಾಕ್ಸಬಲ್ ಇನ್ಕಮ್ಸ್ಗೆ ಎಲ್ಲ ಬೇರೆ ಬೇರೆ ಟ್ಯಾಕ್ಸಬಲ್ ಇನ್ಕಮ್ಸ್ಗೆಲ್ಲ ಏನು ಪರ್ಸೆಂಟೇಜ್ ಬರುತ್ತೆ ಅದೇ ಪರ್ಸೆಂಟೇಜ್ ಇದಕ್ಕೂ ಆಗುತ್ತೆ. ಇದನ್ನು ನಾವು ಇಲಿಸ್ಟ್ರೇಷನ್ ಡಿಸ್ಕಸ್ ಮಾಡೋಣ. ಥರ್ಡ್ ಒನ್ ಈಸ್ ಅ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆನ್ ಟ್ರಾನ್ಸಾಕ್ಷನ್ ಲಯಬಲ್ ಫಾರ್ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್. Long-term capital gain on transaction liable for security transaction tax, it is a 10% on the capital gain in excess of 1 lakh. So here you can observe ಯಾವುದಾದ್ರೂ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅದು ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ಗೆ ಒಳಪಡ್ತಾ ಇದ್ರೆ 10% ಆನ್ ದ ಕ್ಯಾಪಿಟಲ್ ಗೇನ್ ಇನ್ ಎಕ್ಸಸ್ ಆಫ್ 1 lakh. 1 ಲಕ್ಷಕ್ಕಿಂತ ಜಾಸ್ತಿ ಬಂದರೆ ಅದ್ರ ಮೇಲೆ 10% ನೀವು ಕಟ್ಟಬೇಕು. ನೆಕ್ಸ್ಟ್ ಅದರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅದರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದರೆ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ಗೆ ಒಳಪಡದೇ ಇರ್ತಕ್ಕಂತಹ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದ್ರೆ 20% ಅದ್ರ ಮೇಲೆ ನೀವು ಕಟ್ಟಬೇಕಾಗುತ್ತೆ. ಸೊ ಟೋಟಲ್ ಇಲ್ಲಿ ನಮಗೆ 4 ರೇಟ್ ಆಫ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಸಿಗ್ತಾ ಇದೆ. ನಂಬರ್ 1 ಬಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಲಯಬಲ್ ಫಾರ್ STT ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಇಸ್ 15%. Other security short-term capital gain is a normal tax rate, and long-term capital gain liable for STT is 10%, and other long-term capital gain is 20%. ಇಲ್ಲಿ ನೀವು ಒಂದು ನಿಮಿಷ ಗಮನಿಸಬಹುದು. ಲಾಂಗ್-ಟರ್ಮ್ ಕ್ಯಾಪಿಟಲ್ ಗೇನ್ ಆನ್ ಟ್ರಾನ್ಸ್ಫರ್ ಲಯಬಲ್ ಫಾರ್ STT is 10%. ಎಕ್ಸಸ್ 1 lakh 1 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ 10%, 1 ಲಕ್ಷಕ್ಕಿಂತ ಕಡಿಮೆ ಇದ್ರೆ ಎಕ್ಸಾಮ್ಟೆಡ್ ನೀವನ್ನು ಕಟ್ಟೋ ಅವಶ್ಯಕತೆ ಇಲ್ಲ. ಡಿಯರ್ ಸ್ಟೂಡೆಂಟ್ಸ್, ನಾವು ಇವಾಗ ಒಂದು ಸಿಂಪಲ್ ಆಗಿರೋ ಇಲಿಸ್ಟ್ರೇಷನ್ ಡಿಸ್ಕಸ್ ಮಾಡೋಣ. ಇದರಿಂದ ನಿಮಗೆ ಟ್ಯಾಕ್ಸ್ ರೇಟ್ಸ್ ಬಗ್ಗೆ ಇನ್ನಷ್ಟು ಫ್ಯಾಮಿಲಿಯಾರಿಟಿ ಬರ್ತದೆ. ಕ್ಯಾಲ್ಕುಲೇಟ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಮಿಸ್ ಶಾತಿ ಏಜ್ 34 years ಫ್ರಮ್ ದ ಫಾಲೋವಿಂಗ್ ಡೀಟೇಲ್ಸ್ ಫಾರ್ ಅಸೆಸ್ಮೆಂಟ್ ಇಯರ್ 2019-20.
Taxable short-term capital gain liable for security transaction tax is 1,20,000. Other short-term capital gain is 80,000. Long-term capital gain fulfilling conditions under section 112A is a 1,85,000. 112A ಅಂದ್ರೆ ಹೇಳಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫುಲ್ಫಿಲ್ಲಿಂಗ್ ಕಂಡೀಷನ್ ಅಂಡರ್ ಸೆಕ್ಷನ್ 112A ಅಂದರೆ ಇಟ್ ಈಸ್ ಆಲ್ಸೋ ಲಯಬಲ್ ಟು ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂತ ಆಯ್ತಾ. ನೆಕ್ಸ್ಟ್ ಅದರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಈಸ್ 1,19,000 and deduction under section 80 is 50,000 and income from other sources including casual income 75,000 is 3,45,000. Dear students, even the illustration nimge only to make you more familiar regarding to the tax rates and computation of tax under capital gain, ಅದಕ್ಕೋಸ್ಕರ ಈ ಒಂದು ಇಲ್ಲುಸ್ಟ್ರೇಷನ್ ಮಾಡಿರೋದು. ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ಟ್ಯಾಕ್ಸಬಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಲಯಬಲ್ ಫಾರ್ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಈಸ್ ಎಷ್ಟು 15% ಇರುತ್ತೆ. ಅದರ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂದು ನಾರ್ಮಲ್ ರೇಟ್ ಇರ್ತದೆ, ಅದನ್ನು ನಾವು ಡಿಸ್ಕಸ್ ಮಾಡೋಣ ಇವಾಗ. ನೆಕ್ಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫುಲ್ಫಿಲ್ಲಿಂಗ್ ಕಂಡೀಷನ್ ಅಂಡರ್ ಸೆಕ್ಷನ್ 112A ಅಂದರೆ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಇದು ಲಯಬಲ್ ಆಗಿದ್ರೆ ಇದಕ್ಕೆ 10% ಇರ್ತದೆ, ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಅದರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಈಸ್ 20% ಇರುತ್ತೆ. ಆ್ಯಂಡ್ ಹ್ಯಾಸ್ ಬಿನ್ ಗಿವೆನ್ ಯು ದ ರಿಡಕ್ಷನ್ ಅಂಡರ್ ಸೆಕ್ಷನ್ 80 50,000. ಇದು ನಿಮ್ಗಿನ್ನು 4th ಯೂನಿಟಲ್ಲಿ ಬರುತ್ತೆ, ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಆ್ಯಂಡ್ ನೆಕ್ಸ್ಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇನ್ಕ್ಲೂಡಿಂಗ್ ಕ್ಯಾಶುವಲ್ ಇನ್ಕಮ್, ದಿಸ್ ಈಸ್ ಕಮ್ಸ್ ಟು ಇನ್ ನೆಕ್ಸ್ಟ್ 3rd ಚಾಪ್ಟರ್ ಬರುತ್ತೆ, ಅಲ್ಲಿ ನಾವು ಇದನ್ನು ಡಿಸ್ಕಸ್ ಮಾಡ್ತೀವಿ. ಸೊ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇನ್ಕ್ಲೂಡಿಂಗ್ ಕ್ಯಾಶುವಲ್ ಇನ್ಕಮ್ 75,000, ಟೋಟಲ್ 3,45,000 ಇದೆ, ಅದರಲ್ಲಿ 75,000 ಕ್ಯಾಶುವಲ್ ಇನ್ಕಮ್ ಅಂತ ಕೊಟ್ಟಿದ್ದಾನೆ. ಸೊ ದಿಸ್ illustration is very beautiful and interesting. By solving this illustration, we will familiar regarding to the tax rates of capital gain and computation of tax on capital gain. Now solution, actually this is the total format of calculating the total taxable income. ಇದನ್ನು ನಾನು ನಿಮಗೆ 5th ಚಾಪ್ಟರ್ಲಿ ಡಿಸ್ಕಸ್ ಮಾಡ್ತೇನೆ, ಬಟ್ ಇದು ಸುಮ್ಮನೆ ಇಲ್ಲೊಂದು ಮಾಡಲ್ ನಿಮಗೆ. ಕಂಪಿಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಆಫ್ ಮಿಸ್ ಶ್ರಾತಿ ಫಾರ್ ಅಸೆಸ್ಮೆಂಟ್ ಇಯರ್ 2019-20. ಸೊ ಇದು ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾವೆ. ದ ಫಸ್ಟ್ ಒನ್ ಬಂದು ಆಮೇಲೆ ಟೋಟಲ್ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ಟ್ಯಾಕ್ಸ್ ಪೇಯಬಲ್, ಫಸ್ಟ್ ಆಫ್ ಆಲ್ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದರೆ ಆಲ್ ದ 5 heads, ಇನ್ಕಮ್ ಫ್ರಮ್ ಸ್ಯಾಲ್ರಿ, ಹೌಸ್ ಪ್ರಾಪರ್ಟಿ, ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್, ಕ್ಯಾಪಿಟಲ್ ಗೇನ್, ಅದರ್ ಸೋರ್ಸಸ್, ಎಲ್ಲ 5 ಹೆಡ್ಡಿಂದ ನೀವು ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಕೊನೆಗೆ ಟ್ಯಾಕ್ಸ್ ಲಯಬಿಲಿಟಿನ ಕಂಡುಹಿಡಿಬೇಕು. ದಿಸ್ ಈಸ್ ಆಲ್ ಅಬೌಟ್ ಇಯರ್. ನಾವು ಡಿಸ್ಕಸ್ ಮಾಡೋಣ ಕಂಪಿಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್. ಫಸ್ಟ್ ಇನ್ಕಮ್ ಫ್ರಮ್ ಸ್ಯಾಲ್ರಿ, ನಮಗೆ ಯಾವುದೇ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಸೊ ನಿಲ್ ಅಂತ ತಗೊಂಡಿದ್ದೀವಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ನೋ ಇನ್ಫಾರ್ಮೇಷನ್, ಸೊ ಟೇಕ್ ನಿಲ್. ಇನ್ಕಮ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್, no information given, so take nil. Next one, short term capital gain. ನೋಡಿ ಅವ್ನು ನಿಮಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಅದರ್ ದೆನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಲಯಬಲ್ ಫಾರ್ ಶಾರ್ಟ್ ಟರ್ಮ್ ಟ್ಯಾಕ್ಸ್ ಅಂತ ಕೊಟ್ಟಿದ್ದೀನಲ್ವಾ. ಅಂದರೆ ನೀವು ಇಲ್ಲಿ ಗಮನಿಸಿದ್ರಲ್ವಾ, ಅದರ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಅದರ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದರೆ ವಿಚ್ ಈಸ್ ನಾಟ್ ಲಯಬಲ್ ಫಾರ್ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್. ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ಗೆ ಏನು ಲಯಬಲ್ ಆದರೆ 15% ಬರುತ್ತೆ. ಸೊ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ಗೆ ಏನಾದರೂ ಲಯಬಿಲಿಟಿ ಬಂದಿಲ್ಲ ಅಂದರೆ ಅದು ನಾರ್ಮಲ್ ರೇಟ್ಸ್ ಬರುತ್ತೆ. ಅಂದರೆ ಬೇರೆ ಟ್ಯಾಕ್ಸ್ ಯಾವುದ್ಯಾವ್ದಿದೆ, ಇನ್ಕಮ್ ಫ್ರಮ್ ಸ್ಯಾಲ್ರಿ, ಹೌಸ್ ಪ್ರಾಪರ್ಟಿ, ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್, ಅದರ್ ಸೋರ್ಸಸ್, ಅದಕ್ಕೆ ಏನಿದೆ ಅದರಲ್ಲಿ ಹೋಗಿ ಇದು ಸೇರ್ಕೊಂಡು ಬಿಡುತ್ತೆ, ಆಯಿತಾ ಅಂತ ಹೇಳಿದೆ ಅಲ್ವಾ. ಅದೇ ರೀತಿ ನಾವು ಆಮೇಲೆ ಸೊ ಹಾಗಾಗಿ ನಾವು ಇದನ್ನು ತೊಗೊಳ್ಬೇಕು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಮತ್ತು ಅದರ್ ದೆನ್ ಎಸ್ ಟಿ ಟಿ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್, ಅದನ್ನು ನಾವು ಇಲ್ಲಿ ತೊಗೊಳ್ಬೇಕು. ಅದರ್ ದೆನ್ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಎಷ್ಟಿದೆ, 80,000 ಇದೆ. ನೀವಿಲ್ಲಿ ಗಮನಿಸ್ತಾ ಇದ್ದೀರಾ, ಟ್ಯಾಕ್ಸಬಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಲಯಬಲ್ ಫಾರ್ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಈಸ್ 1,20,000. ಅದನ್ನು ತೊಗೊಳ್ಬಾರ್ದು ಎಲ್ಲದರ ಜೊತೆ, ಯಾಕೆಂದರೆ ಅದಕ್ಕೆ ಸಪ್ರೇಟ್ ರೇಟ್ ಇದೆ 15%. ನೀವು ಎಲ್ಲದರ ಜೊತೆ ತೊಗೊಬೇಕಾದ್ರೆ ಯಾವುದು ನಾರ್ಮಲ್ ರೇಟ್ ಅದು ಯಾವ್ದು ಹೇಳಿ, ಅದರ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ವಿಚ್ ಈಸ್ ನಾಟ್ ಲಯಬಲ್ ಫಾರ್ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್. ಅದನ್ನು ನೀವೇನು ಮಾಡಬೇಕು, ಎಲ್ಲದರ ಜೊತೆ ಸೇರಿಸಿ ತೊಗೊಬೇಕು. ಎಷ್ಟಿದೆ ಅದು, 80,000.
ಓಕೆ, ತಗೊಳ್ಳಿ ಅದನ್ನು. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅದರ್ ದನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅದರ್ ದನ್ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಎಷ್ಟು 80,000 ಇದೆ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಎಕ್ಸ್ಕ್ಲೂಡಿಂಗ್ ಕ್ಯಾಶುಯಲ್ ಇನ್ಕಮ್. ಆ್ಯಕ್ಚುಲಿ ಇದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ಚಾಪ್ಟರ್ಲಿ ಹೇಳ್ತೀನಿ. ಇಲ್ಲಿ ಕ್ಯಾಶುಯಲ್ ಇನ್ಕಮ್ಗೂ ಅಷ್ಟೇ ಸಪ್ರೇಟ್ ಅದಕ್ಕೆ 30% ಟ್ಯಾಕ್ಸ್ ಇರುತ್ತೆ. ನಾರ್ಮಲ್ ರೇಟ್ ಇರಲ್ಲ, ಅದಕ್ಕೆ 30% ಇರುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ಕ್ಯಾಶುಯಲ್ ಇನ್ಕಮ್ನ ಸಪ್ರೇಟಾಗಿ ಇಲ್ಲಿ ತೋರಿಸ್ಬೇಕಾಗುತ್ತೆ. ಹಾಗಾಗಿ ಕ್ಯಾಶುಯಲ್ ಇನ್ಕಮ್ ಬಿಟ್ಟು ಬೇರೆ ಏನಿರುತ್ತೆ ಅದೆಲ್ಲ ನಾರ್ಮಲ್ ರೇಟ್, ಕ್ಯಾಶುಯಲ್ ಇನ್ಕಮ್ ಮಾತ್ರ ಸಪರೇಟ್ ರೇಟ್ ಇರುತ್ತೆ. ನೋಡಿ ಇಲ್ಲಿ ಅದರ್ ಲಾಂಗ್ ಟರ್ಮ್ ಕ್ಯಾಪಿಟಲ್, ಅದಲ್ಲ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಟೋಟಲ್ 3,45,000 ಇದೆ. ಅದರಲ್ಲಿ 75,000 ಕ್ಯಾಶುಯಲ್ ಇನ್ಕಮ್ ಇದೆ ಅಲ್ವಾ, ಇನ್ಕ್ಲೂಡಿಂಗ್ ಕ್ಯಾಶುಯಲ್ ಇನ್ಕಮ್ 75,000. ಇಲ್ಲೇನಪ್ಪ ಅಂದರೆ ಸೇಮ್ ಇಲ್ಲಿ ಕೂಡ ನಂಗೇನೆ ಕ್ಯಾಶುಯಲ್ ಇನ್ಕಮ್ಗೆ ಮಾತ್ರ ಸಪ್ರೇಟ್ ರೇಟ್ 30% ಇರ್ತದೆ. ಅದು ಬಿಟ್ಟು ಬೇರೆ ಇರ್ತಕ್ಕಂಥ ಇನ್ಕಮ್ ಅದರ್ ಇನ್ಕಮಲ್ಲಿ ಕ್ಯಾಶುಯಲ್ ಇನ್ಕಮ್ ಮಾತ್ರ 30%. ಬೇರೆ ಇನ್ಕಮ್ ಅದರ್ ದನ್ ಕ್ಯಾಶುಯಲ್ ಇನ್ಕಮ್ ಇರುತ್ತಲ್ವಾ, ಅದಕ್ಕೆ ನಾರ್ಮಲ್ ರೇಟ್ಸ್ ಇರುತ್ತೆ. ಹಂಗಾಗಿ ಇದನ್ನು ನಾವು ನಾರ್ಮಲ್ ರೇಟಲ್ಲಿ ತೋರಿಸ್ಬೇಕು. ಬರೀ ಇದರಲ್ಲಿ 3,45,000 75,000 ತೆಗೆದುಬಿಟ್ಟು ಇನ್ನು ಮಿಕ್ಕಿರೋದನ್ನ ನಾರ್ಮಲ್ ರೇಟ್ಸಲ್ಲಿ ತೋರಿಸಿ, 75,000 ಸಪ್ರೇಟಾಗಿ ಆಮೇಲೆ 30%ಅಲ್ಲಿ ತೋರಿಸಿ. ಹಾಗಾಗಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಎಕ್ಸ್ಕ್ಲೂಡಿಂಗ್ ಕ್ಯಾಶುಯಲ್ ಇನ್ಕಮ್ 3,45,000 ಮೈನಸ್ 75,000 ಎಷ್ಟಾಯಿತು, 2,70,000 ಆಯಿತು. ನಾವು ಯು ಕ್ಯಾಲ್ಕುಲೇಟ್ ಅದರ್ ಗ್ರಾಸ್ ಟೋಟಲ್ ಇನ್ಕಮ್ ಬರುತ್ತೆ. ನಿಮ್ಗೆ ಏನು ಬಂತು, ಅದರ್ ಗ್ರಾಸ್ ಟೋಟಲ್ ಇನ್ಕಮ್ ಬಂತು. ಹೌ ಮಚ್ ಟೋಟಲಿ 3,50,000 ಇಸ್ ದ ಅದರ್ ಗ್ರಾಸ್ ಇನ್ಕಮ್. ಈಗ ನೀವೇನು ಮಾಡಿ, ಅದರಲ್ಲಿ ಡಿಡಕ್ಷನ್ಸ್ ಮಾಡಿ ಅಂಡರ್ ಸೆಕ್ಷನ್ 80C to 80U. ಇದನ್ನು ನಿಮ್ಗೆ ಹೇಳ್ತೀನಿ ಆಮೇಲೆ. ಬಟ್ ನಾವು ಈಗ ಜಸ್ಟ್ ಒಂದು ಎಕ್ಸಾಂಪಲ್ಗೆ 80C to 80U ಲೆಸ್ ಮಾಡಿದ್ವಿ. ದೆನ್ ವಿ ಗಾಟ್ ಇಟ್ ಅದರ್ ಟ್ಯಾಕ್ಸಬಲ್ ಇನ್ಕಮ್. ಟೋಟಲ್ ಗ್ರಾಸ್ ಟೋಟಲ್ ಇನ್ಕಮಲ್ಲಿ 80C to 80U ಲೆಸ್ ಮಾಡಿದ್ರೆ ನಮಗೆ ಸಿಕ್ಕಿದೇನು ಅದರ್ ಟ್ಯಾಕ್ಸಬಲ್ ಇನ್ಕಮ್, ಅಥವಾ ಇದನ್ನು ನಾವು ನೆಟ್ ಟೋಟಲ್ ಇನ್ಕಮ್ ಅಂತ ಕೂಡ ಕರಿಬೋದು. ಈಗ ಏನು ಮಾಡಿ, ಸಪ್ರೇಟ್ ಏಡ್ಸ್ ಇದಾವಲ್ಲ ಅವುಗಳನ್ನ ಆ್ಯಡ್ ಮಾಡಿ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಲಯಬಲ್ ಫಾರ್ STT ಎಷ್ಟಿತ್ತು, 1,20,000 ಇದೆ, ಅದನ್ನ ಆ್ಯಡ್ ಮಾಡಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆ್ಯಂಡ್ ಟ್ರಾನ್ಸಾಕ್ಷನ್ ಲಯಬಲ್ ಫಾರ್ STT ಎಷ್ಟಿದೆ, 1,85,000, ಅದನ್ನ ಆ್ಯಡ್ ಮಾಡಿ. ಅದರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಸೊ ಅದು ಸಪ್ರೇಟ್ ಇದೆ, ಅದನ್ನು ಆ್ಯಡ್ ಮಾಡಿ. ಆ್ಯಂಡ್ ಕ್ಯಾಶುಯಲ್ ಇನ್ಕಮ್ ಅದನ್ನು ಸಪ್ರೇಟಾಗಿ ಆ್ಯಡ್ ಮಾಡಿ. ಯಾಕೆ ಇವು ಸಪ್ರೇಟಾಗಿ ಆ್ಯಡ್ ಮಾಡಿದ್ದೀವಿ ಅಂದರೆ ಇವಕ್ಕೆಲ್ಲ ಕೂಡ ನಾರ್ಮಲ್ ರೇಟ್ಸ್ ಅಲ್ಲ. ನಾರ್ಮಲ್ ರೇಟ್ಸ್ ಇರೋವೆಲ್ಲ ನಿಲ್ಲಿದೆ, ಇವು ಸಪ್ರೇಟ್ ಯೂನಿಕ್ ರೇಟ್ಸ್. ನೋಡಿ, ಇದಕ್ಕೆ 15% ಬರುತ್ತೆ, ಇದಕ್ಕೆ 10% ಬರುತ್ತೆ, ಆ್ಯಂಡ್ ಇದಕ್ಕೆ 20% ಬರುತ್ತೆ, ಮತ್ತು ಇದಕ್ಕೆ 30% ಬರುತ್ತೆ. ದೀಸ್ ಆರ್ ಆಲ್ ಯೂನಿಕ್, ಬಟ್ ಇಟ್ ಈಸ್ ಅ ನಾರ್ಮಲ್ ರೇಟ್. ಹಾಗಾಗಿ ನಾರ್ಮಲ್ ರೇಟ್ಸ್లో ಒಂದು ಕಡೆ ಹಾಕಬೇಕು, ಸಪ್ರೇಟಾಗಿ ಬರೋದನ್ನ ಸ್ಪೆಷಲ್ ರೇಟ್ಸು ಈ ಕಡೆ ಹಾಕ್ಕೊಬೇಕು. ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ನಮ್ಗೆ ಎಷ್ಟು ಬಂತು, ಈಗ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ 7,99,000 ಬಂದಿದೆ. ಇದು ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್. ಈಗ ನಾವು ಎರಡನೇ ಸ್ಟೆಪ್ಪಲ್ಲಿ ಏನು ಮಾಡೋಣಪ್ಪ ಅಂತಂದರೆ, ಲೆಟ್ ಅಸ್ ಕ್ಯಾಲ್ಕುಲೇಟ್ ಟ್ಯಾಕ್ಸ್ ಲಯಾಬಿಲಿಟಿ. ಟ್ಯಾಕ್ಸಬಲ್ ಇನ್ಕಮ್ ಅಂದರೆ ಯಾವ ಇನ್ಕಮ್ ಮೇಲೆ ನಾವು ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಟ್ಯಾಕ್ಸ್ ಲಯಾಬಿಲಿಟಿ ಅಂದರೆ ಎಷ್ಟು ಟ್ಯಾಕ್ಸ್ ನಾವು ಕಟ್ಟಬೇಕು ಆ್ಯಕ್ಚುಲಿ, ಅದನ್ನು ಕ್ಯಾಲ್ಕುಲೇಟ್ ಮಾಡೋಣ. ಈಗ 7,99,000 ತೊಗೊಂಡು ಇದಕ್ಕೆ ರೇಟ್ ಆಫ್ ಟ್ಯಾಕ್ಸ್ನ ಅಪ್ಲೈ ಮಾಡಿ, ಆವಾಗ ಬರ್ತಕ್ಕಂಥದ್ದು ನಮಗೆ ಟ್ಯಾಕ್ಸ್ ಲಯಾಬಿಲಿಟಿ, ನಾವು ಪೇ ಮಾಡಬೇಕಾಗಿರ್ತಕ್ಕಂಥ ಟ್ಯಾಕ್ಸ್ ಆಗಿರ್ತದೆ. ನಾವು ಈಗ ಕಾಂಪಿಟೇಷನ್ ಆಫ್ ಟ್ಯಾಕ್ಸ್ ಲಯಾಬಿಲಿಟಿ ಮಾಡೋಣ. ಅದರಲ್ಲಿ ಇಂಪಾರ್ಟೆಂಟ್ ಫಸ್ಟ್ ಯೂನಿಕ್ ಆಗಿರೋಗಳನ್ನ ಡಿಸ್ಕಸ್ ಮಾಡೋಣ, ಆಮೇಲೆ ನಾವೇನು ಮಾಡೋಣ, ನಾರ್ಮಲ್ ತೆಗೆದುಕೊಳ್ಳೋಣ. ಮೊದಲು ಟ್ಯಾಕ್ಸ್ ಆನ್ ಕ್ಯಾಶುಯಲ್ ಇನ್ಕಮ್ 30%. ಕ್ಯಾಶುಯಲ್ ಇನ್ಕಮ್ ಎಷ್ಟಿದೆ, 75,000 ಇದೆ. ಆ 75,000ಅಲ್ಲಿ 30% ಈಸ್ ದ ಕ್ಯಾಶುಯಲ್ ಇನ್ಕಮ್. ಸೊ 75,000 into 30% ಅಂದರೆ, so 22,500 is the tax liability on casual income. Next, second one, tax on long term capital gain liable for STT. So liable for STT under section 112A 112A ಅಂದರೆ 10%. So 10% of capital gain in excess of 1 lakh, ಅದು ಕೂಡ 1 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ಮಾತ್ರ, 1 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ನಿಲ್ ಆಗುತ್ತೆ. ಆದರೆ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ದ ಕ್ಯಾಪಿಟಲ್ ಗೇನ್ ಇಸ್ ಎಕ್ಸೆಸ್ ಆಫ್ 1 lakh ಈಸ್ 85,000. ಹೌದಾ? ಸೊ ಅಂದರೆ ನಮಗೆ ಟೋಟಲ್ ಎಷ್ಟಿದೆ, ಟ್ಯಾಕ್ಸ್ ಆನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂಡರ್ ಸೆಕ್ಷನ್ STT 1,85,000 ಇದೆ. ಹೌದಾ? ನೋಡಿ, ಇಲ್ಲಿ ಗಮನಿಸ್ತಾ ಇದ್ದೀರಿ ನೀವು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫುಲ್ಫಿಲ್ಲಿಂಗ್ ಕಂಡೀಷನ್ 112A ಇಸ್ 1,85,000. ಸೊ ಅದರಲ್ಲಿ ಅಪ್ ಟು 1 lakh ಈಸ್ ಎಕ್ಸಮ್ಟೆಡ್, ಆಯ್ತಾ, ಕಟ್ಟಂಗಿಲ್ಲ. ಹಾಗಾಗಿ ಏನು ಮಾಡ್ತೀರಿ, 1,85,000 ಅಲ್ಲಿ ಅಪ್ ಟು ಎಕ್ಸೆಸ್ 1 lakh ಏನು ಮಾಡಿ, ನೀವು ಅದನ್ನು ಎಕ್ಸಾಮ್ ಮಾಡಿ. ಇನ್ನು 85,000 ಇದೆ, ಎನ್ಸ್ ಟ್ಯಾಕ್ಸ್ ಲಯಬಿಲಿಟಿ 10% ಆಫ್ 85,000 ಎಷ್ಟಾಯಿತು, 8,500.
ಅಕಸ್ಮಾತ್ ಯು ಕ್ಯಾನ್ ಆಸ್ಕ್ ಮಿ ಎ ಕ್ವಶನ್, ಸರ್ ಅಕಸ್ಮಾತ್ 1 ಲಕ್ಷನೇ ಇದ್ರೆ ಝೀರೋ, ನೀವು ಟ್ಯಾಕ್ಸ್ ಕಟ್ಟಂಗೆ ಇಲ್ಲ, ಆಯಿತಾ. ನೀವು 90,000 ಇದ್ರೆ ಅವಾಗಲೂ ಕೂಡ ಝೀರೋನೇ ಅಲ್ವಾ. ಸೊ ಯು ಕಾಂಟ್ ಪೇ. 1 ಲಕ್ಷಕ್ಕಿಂತ ಜಾಸ್ತಿ ಎಷ್ಟಿದೆ, 10,000 ಇದೆ, ಅದ್ರ ಮೇಲೆ 1,10,000 ಇತ್ತು, 1 ಲಕ್ಷದವರೆಗೆ ಎಕ್ಸಾಮ್ ಕೊಡಿ, 10,000 ಇದೆ, ಅದ್ರ ಮೇಲೆ 10% ಕಟ್ಟಿ, ಆಯಿತಾ. ಸೊ ಅವಾಗ ನಿಮ್ಗೆ ಇಷ್ಟು 1,000 ಬರುತ್ತೆ, ಆ ರೀತಿ. ನೆಕ್ಸ್ಟ್ ಟ್ಯಾಕ್ಸ್ ಆನ್ ಅದರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಎಸ್ ಟಿ ಟಿ ಬಿಟ್ಟು ಅದರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದ್ರೆ 20%, ನಿಮ್ಗೆ ಗೊತ್ತಿದೆ. ಸೊ ಅದೆಷ್ಟಿತ್ತು ನಮಗೆ, 1,19,000. ನೀವು ಬೇಕಂದ್ರೆ ಲೆಕ್ಕದಲ್ಲಿ ನೋಡಿ, ಅದರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಈಸ್ 1,19,000 ಅಲ್ವಾ, ಅದನ್ನು ತಗೊಳ್ಳಿ. 1,19,000 ಇಂಟು 20% ಎಷ್ಟಾಯಿತು, 23,800 rupees. ನೆಕ್ಸ್ಟ್ ಟ್ಯಾಕ್ಸ್ ಆನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಲಯಬಲ್ ಫಾರ್ ಎಸ್ ಟಿ ಟಿ. ಸೊ ಅದು ಇಲ್ಲಿದೆ ನೋಡಿ, ಹೌದಾ. ಟ್ಯಾಕ್ಸಬಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಲಯಬಲ್ ಫಾರ್ ಎಸ್ ಟಿ ಟಿ ಎಷ್ಟಿತ್ತು, 1,20,000 ಇದೆ ಇಲ್ಲಸ್ಟ್ರೇಷನ್ ಅಲ್ಲಿ, ಅದನ್ನೇ ಈಗ ಅಲ್ಲಿ ತಗೊಳ್ಳೋದು. ಟ್ಯಾಕ್ಸ್ ಆನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಲಯಬಲ್ ಫಾರ್ ಎಸ್ ಟಿ ಟಿ ತಗೊಳ್ಳಿ, 1,20,000 ಇಂಟು 15%, ಯಾಕಂದ್ರೆ ಅದ್ರ ಮೇಲೆ 15% ಅಲ್ವಾ, ರೇಟ್ಸ್ ನೋಡಿದ್ದೀವಿ ಆಲ್ರೆಡಿ ನಾವು. 1,20,000 ಇಂಟು 15% ಈಸ್ 18,000 ಆಯಿತು. ಈಗ ಟ್ಯಾಕ್ಸ್ ಆನ್ ಅದರ್ ಟ್ಯಾಕ್ಸಬಲ್ ಇನ್ಕಮ್, ಅದನ್ನು ನಾವೇ ಗಮನಿಸೋಣ. ಅಂದರೆ ಯಾವ್ದು ಹೇಳಿ, ನಾರ್ಮಲ್ ರೇಟ್ಸ್ಗೆ ಬಿಲಾಂಗ್ ಆಗ್ತಾ ಇತ್ತಲ್ಲ, ಅದನ್ನು ನಾವೀಗ ತಗೊಬೇಕು. ಎಲ್ಲರೂ ಇಲ್ಲಿ ಗಮನಿಸ್ತಾ ಇದ್ದೀರಾ, ಇಲ್ಲಿ ನಾರ್ಮಲ್ ಟ್ಯಾಕ್ಸ್ ರೇಟ್ ಸಿಸ್ಟಮಲ್ಲಿ ಎಷ್ಟು ಬಂದಿದೆ, ನಾರ್ಮಲ್ ಟ್ಯಾಕ್ಸ್ ರೇಟ್ದು 3 lakh rupees ಬಂದಿದೆ, ಹೌದಾ. ಯಾವುದೋ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅದರ್ ದನ್ ಎಸ್ ಟಿ ಟಿಗೆ ಆಲ್ಸೋ ಕಮ್ಸ್ ಟು ದ ನಾರ್ಮಲ್ ಓನ್ಲಿ 80,000 ಇದೆ. ಆಮೇಲೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಎಕ್ಸ್ಕ್ಲೂಡಿಂಗ್ ಕ್ಯಾಶುವಲ್ ಇನ್ಕಮ್, ಅದು ಕೂಡ ನಾರ್ಮಲ್ ರೇಟು. ಸೊ ಅದು 2,70,000 ಇದೆ. ಸೊ ಎರಡೂ ಸೇರಿಸಿದ್ರೆ ಎಷ್ಟಾಯಿತು, 3,50,000 ಆಯಿತು. ಅದರಲ್ಲಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 80 ಮಾಡಿದರೆ 50,000. ದೆನ್ ವಾಟ್ ವಿ ಗಾಟ್, ಅದರ್ ಟ್ಯಾಕ್ಸಬಲ್ ಇನ್ಕಮ್ 100 ಬಿಲಾಂಗ್ಸ್ ಟು ದ ನಾರ್ಮಲ್ ರೇಟ್ ಈಸ್ 3 lakh rupees. ಈ 3 lakhs ಮೇಲೆ ನಾವೇನು ಮಾಡಬೇಕು, ನಾರ್ಮಲ್ ರೇಟ್ನ ಚಾರ್ಜ್ ಮಾಡಬೇಕು. ಇಲ್ಲಿ ನಾರ್ಮಲ್ ರೇಟ್ ಅಂದರೆ ಯಾವುದು, ಇಯರ್ ಈಸ್ ಎ ಕ್ವಶನ್. ನಾರ್ಮಲ್ ರೇಟ್ ಅಂತಂದರೆ ಪ್ರತಿ ವರ್ಷ ಬಜೆಟ್ ಮಂಡನೆ ಮಾಡಿದಾಗ ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಏನು ಮಾಡ್ತದೆ, ಸೊ ನಾರ್ಮಲ್ ಟ್ಯಾಕ್ಸ್ ಲ್ಯಾಬ್ಸ್ ಬಿಡ್ತಾರೆ, ಟ್ಯಾಕ್ಸ್ ಲ್ಯಾಬ್ಸ್, ಆಯಿತಾ. ಅಂದರೆ 2.5 ಲಕ್ಷ, ಈ ಸರಿ ನಮ್ಗೆ ನೋಡೋ ಪ್ರಕಾರ ಟ್ಯಾಕ್ಸ್ ಲ್ಯಾಬ್ಸ್ ಈ ಥರ ಇದ್ದಾವೆ. ಯಾವ ರೀತಿ, ಅಪ್ ಟು 2,50,000 ನೋಡಿ, ಇಲ್ಲಿ ಕೊಟ್ಟಿದ್ದೀನಿ ನಾನು ನಿಮಗೆ. As per section 115 AC inserted by Finance Act 2020, option has been given to pay tax as per new slab rates, optional tax regime on total income computed without claiming any deduction under section exemption applicable from financial year 2020-21, assessment year 21-22. Below ಟೇಬಲ್ ಸಮರೈಸ್ಡ್ ಟ್ಯಾಕ್ಸ್ ರೇಟ್ಸ್ ಆಸ್ ಪರ್ ದ ಆಪ್ಷನಲ್ ಟ್ಯಾಕ್ಸ್ ರೆಜೀಮ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಏನಪ್ಪ ಅಂತಂದರೆ, ಇಲ್ಲಿ ನಿಮಗೆ ಅಸೆಸ್ಮೆಂಟ್ ಇಯರ್ 21-22 ಮತ್ತು ಅಸೆಸ್ಮೆಂಟ್ ಇಯರ್ 2021 ಎರಡು ಟ್ಯಾಕ್ಸ್ ರೇಟ್ಸ್ ಕೊಟ್ಟಿದ್ದಾರೆ. ಇದೇನು ಗೊತ್ತಾ, ಟ್ಯಾಕ್ಸ್ ಲ್ಯಾಬ್ಸ್. ಇದ್ರ ಪ್ರಕಾರ ನಾವೇನು ಮಾಡಬೇಕು, ನಾರ್ಮಲ್ ರೇಟ್ ಟ್ಯಾಕ್ಸ್ನ ಅಪ್ಲಿಕೇಬಲ್ ಆಗುತ್ತೆ. ಅಂದರೆ ಈಗ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಲಯಬಲ್ ಟು ಎಸ್ ಟಿ ಟಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಲಯಬಲ್ ಟು ಎಸ್ ಟಿ ಟಿ, ಮತ್ತು ಕ್ಯಾಶುವಲ್ ಇನ್ಕಮ್, ಈ ರೇಟ್ಸ್ ಯಾವಾಗ ಕಾಮನ್ ಇರ್ತವೆ. ಆದರೆ ನಾರ್ಮಲ್ ರೇಟ್ಸ್ ಏನಾಗ್ತಾ ಇರ್ತವೆ, ಪ್ರತಿ ವರ್ಷವೂ ಚೇಂಜ್ ಆಗ್ತಾ ಇರ್ತವೆ. ಬೇಸ್ಡ್ ಆನ್ ಸ್ಲ್ಯಾಬ್ಸ್ ನಾವು ಇದನ್ನ ಚೇಂಜ್ ಮಾಡಬೇಕು. ಯಾವ ರೀತಿ ಅಂದರೆ, ಯಾವುದಾದ್ರೂ ಒಬ್ಬ ವ್ಯಕ್ತಿಗೆ ನಾರ್ಮಲ್ ರೇಟ್ಸು ಯಾವ ರೀತಿ ಇರುತ್ತೆ ಅಂದರೆ, ಅಪ್ ಟು 2,50,000 ಅವನು 0%, ಈ ನೋ ನೀಡ್ ಟು ಪೇ ಟ್ಯಾಕ್ಸ್. 2 ಲಕ್ಷದಿಂದ 5 ಲಕ್ಷದ ಒಳಗಡೆ ಏನೋ ಇನ್ಕಮ್ ಬಂದರೆ ಅವಾಗ ಅವ್ನಿಗೆ ಏನು ಮಾಡಬೇಕು, 5% ಟ್ಯಾಕ್ಸ್ನ ಕಟ್ಟಬೇಕು. ಅದೇ ರೀತಿ 5 ಲಕ್ಷದಿಂದ 7.5 ಲಕ್ಷದ ಒಳಗಡೆ ಬಂದರೆ ಮೊದಲು 20% ಇತ್ತು, ಇವಾಗ 10% ಇದೆ. ಅದೇ ರೀತಿ 7.5 ಲಕ್ಷದಿಂದ 10 ಲಕ್ಷ ರೂಪಾಯಿ ಬಂದರೆ ಮೊದಲು 20%, ಇವಾಗ 15%. ಅದೇ ರೀತಿ 10 ಲಕ್ಷದಿಂದ 12.5 ಲಕ್ಷ ಬಂದರೆ ಮೊದಲು 20%, ಇವಾಗ 20%. ಸೊ ಅದೇ ರೀತಿ 12 ಲಕ್ಷದಿಂದ 15 ಲಕ್ಷದ ಬಂದರೆ ಮೊದಲು 30%, ಇವಾಗ 35% ಇದೆ. ಅದೇ ರೀತಿ 15 ಲಕ್ಷಕ್ಕಿಂತ ಎಬವ್ ಹೋದರೆ ಮೊದಲು 30%, ಇವಾಗಲೂ ಕೂಡ 30%. ಈ ರೀತಿ ಟ್ಯಾಕ್ಸ್ ರೇಟ್ಸ್ ಇದ್ದಾವೆ. ಇದನ್ನು ನಾನು ನಿಮಗೆ ಲಾಸ್ಟ್ ಚಾಪ್ಟರ್ಲಿ ಡಿಸ್ಕಸ್ ಮಾಡ್ತೇನೆ. ಬಟ್ ಈಗ ನೀವು ಸದ್ಯಕ್ಕೆ ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ, ಏನು, ಅಪ್ ಟು 2,50,000, 0 to 2,50,000 0%, ನೋ ನೀಡ್ ಟು ಪೇ ಟ್ಯಾಕ್ಸ್. ಆದರೆ 2 ಲಕ್ಷದಿಂದ 5 ಲಕ್ಷ ಒಳಗಡೆ ಬಂದರೆ 5% ಟ್ಯಾಕ್ಸ್ನ ಕಟ್ಟಬೇಕು. ದಿಸ್ ಇಸ್ ಅ ನಾರ್ಮಲ್ ರೇಟ್. ಇದನ್ನು ನೀವು ಜ್ಞಾಪಕ ಇಟ್ಕೊಳ್ಳಿ.
ಸೊ ಈಗ ನಾವು ಡಿಸ್ಕಸ್ ಮಾಡಿದ್ವಲ್ಲ ಟ್ಯಾಕ್ಸ್ ಆನ್ ಅದರ್ ಟ್ಯಾಕ್ಸಬಲ್ ಇನ್ಕಮ್. ನಾರ್ಮಲ್ ರೇಟ್ ಎಷ್ಟು ಬಂದಿದೆ? 3.5 ಲಕ್ಷ ಬಂದಿತ್ತು, ಅದರಲ್ಲಿ 50,000 ರಿಡಕ್ಷನ್ ಆದರೆ 3 ಲಕ್ಷ ಇತ್ತು. ಆ 3 ಲಕ್ಷ ತಗೊಂಡ್ವಿ. ಆಮೇಲೆ ಆ 3 ಲಕ್ಷದಲ್ಲಿ ನಾವೇನು ಮಾಡಬೇಕು? ಫಸ್ಟ್ 2.5 ಲಕ್ಷ ಏನು ಮಾಡ್ಬೇಕು ನಾವು? 0 to 2,50,000 ನಿಲ್ ಅಲ್ವಾ? ಸೊ ಅಪ್ ಟು 2,50,000 ನಿಲ್ ಟ್ಯಾಕ್ಸ್ ಕಟ್ಟೋಗಿಲ್ಲ. ಇನ್ನು ಎಷ್ಟು ಮಿಕ್ತಿನ? 50,000 ಮಿಕ್ತು. ಸೊ 50,000 ಮಿಕ್ಕಿದ್ರೆ 2.5 ಲಕ್ಷದಿಂದ 5 ಲಕ್ಷದವರೆಗೆ ಅಲ್ಲಿ ಬರುತ್ತೆ. ಇದು ಎಷ್ಟು ಪರ್ಸೆಂಟೇಜು? 5% ಅಲ್ವಾ? ಸೊ 50,000 ಇಂಟು 5%, 2,500. ಸೊ ದಿಸ್ ಈಸ್ ದ ಟ್ಯಾಕ್ಸ್ ಇನ್ ದ ನಾರ್ಮಲ್ ರೇಟ್ ನಮಗೆ ಆಯಿತು. ಈಗ ಇವೆಲ್ಲವನ್ನು ಟೋಟಲ್ ಮಾಡಿ, ಸೊ 22,500, 8,500, 23,800 and 18,000 ಪ್ಲಸ್ 2,500 ಇಷ್ಟು ಟೋಟಲ್ ಮಾಡಿದರೆ ನಮಗೆ ಎಷ್ಟು ಬಂತು? ಟೋಟಲ್ 75,300 ಬಂತು. ಇದರಲ್ಲಿ ನಾವು ಲೆಸ್ ರಿಬೇಟ್ ಅಂಡರ್ ಸೆಕ್ಷನ್ 87A ಆಯಿತಾ? ಇದು ನಿಮಗೆ ಅಪ್ಲಿಕೇಬಲ್ ಆಗಲ್ಲ. I'll discuss it about later. ಸೊ ಈಗ ರಿಬೇಟ್ ಏನಿದೆಯಾ? ರಿಬೇಟ್ ಇವರಿಗೆ ಅಪ್ಲಿಕೇಬಲ್ ಆಗಲ್ಲ. ಸೊ ಹಂಗಾಗಿ ಇಲ್ಲಿ ಕೊಡಿ. ದೆನ್ ಸೇಮ್ ಅಮೌಂಟ್ ಇಲ್ಲಿರುತ್ತೆ 75,300. ಆಮೇಲೆ ಆ್ಯಡ್ ಸರ್ ಚಾರ್ಜಸ್, ಇವರಿಗೆ ಸರ್ ಚಾರ್ಜಸ್ ಕೂಡ ಅಪ್ಲಿಕೇಬಲ್ ಆಗಲ್ಲ. ಸೊ ಇಲ್ಲಿ ಕೊಡಿ. ನೆಕ್ಸ್ಟ್ 75,300 ಆ್ಯಂಡ್ ಆ್ಯಡ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ 4%. ಆಯಿತಾ? ಸೊ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ 4% ಆ್ಯಡ್ ಮಾಡಬೇಕು. ಸೊ ಇಲ್ಲಿ ಸೆಸ್ ಅಂತಂದರೆ ಇಟ್ ಈಸ್ ಅ ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಅಂತ. ಆಯಿತಾ? ಅಂದರೆ ನಾವು ಏನು ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಿ 75,300 ಅದ್ರ ಮೇಲೆ ಟ್ಯಾಕ್ಸ್ 4% ಕ್ಯಾಲ್ಕುಲೇಟ್ ಮಾಡಿ 3,012 ಮಂತ್. ಸೊ ಟೋಟಲ್ ಟ್ಯಾಕ್ಸ್ ಪೇಯಬಲ್ ಇಸ್ ಇಯರ್ ಈಸ್ 78,312. ಸೊ ಈ ಒಂದು ಸೆಕೆಂಡ್ ಸ್ಟೆಪ್ಪಲ್ಲಿ ನಾವೇನು ಮಾಡಿದ್ವಿ? ಟೋಟಲ್ ಟ್ಯಾಕ್ಸ್ ಪೇಯಬಲ್, ಟ್ಯಾಕ್ಸ್ ಲಯಾಬಿಲಿಟಿನ ಕಂಡುಹಿಡಿದ್ವಿ 78,312. ನಾನು ನಿಮ್ಗೆ ಹೇಳಿದ್ದೆ ಇದನ್ನು ನಾವು ನಿಯರ್ ರೌಂಡ್ ಅಪ್ ಮಾಡಬೇಕು. ಸೊ ಇದರಲ್ಲಿ ನಿಯರ್ ರೌಂಡ್ ಅಪ್ ಮಾಡಿದ್ರೆ ಟ್ಯಾಕ್ಸ್ ಪೇಯಬಲ್ ಈಸ್ 78,310 ಆಗುತ್ತೆ. ಆಮೇಲೆ ಅಲ್ಲಿ ಥರ್ಡ್ ಸ್ಟೆಪ್ಪಲ್ಲಿ ನಾವೇನು ಮಾಡ್ತಾ ಇದ್ದೀವಿ? ರೌಂಡ್ ಅಪ್ ಮಾಡ್ತಾ ಇದ್ದೀವಿ. ನಾವು ಟೋಟಲ್ ಪೇ ಮಾಡಬೇಕಾಗಿರೋದು ಬಂದು 78,310. ಆಮೇಲೆ ಲೆಸ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಯ್ಡ್. ಅಡ್ವಾನ್ಸ್ ಟ್ಯಾಕ್ಸ್ ಪೇಯ್ಡ್ ಯಾವ್ದಾದ್ರು ಇದೆಯಾ? ಯಾವುದು ಅಡ್ವಾನ್ಸ್ ಟ್ಯಾಕ್ಸ್ ಪೇ ಮಾಡಿಲ್ಲ, ಮಾಡಿದ್ರೆ ಅದನ್ನು ಕೂಡ ನಾವು ಲೆಸ್ ಮಾಡಬೇಕು. ನೆಕ್ಸ್ಟ್ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ 30% ಆನ್ ಕ್ಯಾಶುವಲ್ ಇನ್ಕಮ್. ಸೊ ದಿಸ್ ಈಸ್ ದ ಅಡ್ವಾನ್ಸ್ ಟ್ಯಾಕ್ಸ್. ಆ್ಯಕ್ಚುಲಿ ಇಲ್ಲೇನಪ್ಪ ಅಂತಂದರೆ ಕ್ಯಾಶುವಲ್ ಇನ್ಕಮ್ ನಮ್ಗೆ ಬಂದಿರುತ್ತೆ, ಹೌದಾ? ಕ್ಯಾಶುವಲ್ ಇನ್ಕಮ್ ಏನಾಗಿರುತ್ತೆ? 75,000 ಬಂತು. ಅದ್ರ ಮೇಲೆ ನಾವೇನು ಮಾಡಿದ್ದೀವಿ? ಸಪ್ರೇಟಾಗಿ ಟ್ಯಾಕ್ಸ್ ಕಟ್ಟಿದ್ದೀವಿ ಇಲ್ಲಿ. ಸೊ ವೈಲ್ ಕ್ಯಾಲ್ಕುಲೇಟಿಂಗ್ ಇಟ್ ಸೆಲ್ಫ್ ನಾವು ಕಟ್ಟಿದ್ದೀವಿ. ಆದರೆ ನಾವು ಅದನ್ನು ಮತ್ತೆ ಲೆಸ್ ಮಾಡಬೇಕು. ಯಾಕಂತಂದರೆ ಯಾವುದೇ ಕಾರಣಕ್ಕೂ ನಿಮಗೆ ಕ್ಯಾಶುವಲ್ ಇನ್ಕಮ್ ಬಂದರೆ, ಕ್ಯಾಶುವಲ್ ಇನ್ಕಮ್ ಅಂದರೆ ಯಾವುದು? ನೀವು ನೆಕ್ಸ್ಟ್ ಚಾಪ್ಟ್ರಲ್ಲೆಲ್ಲ ತಿಳ್ಕೊತೀರಾ. ಸುಮ್ಮನೆ ಒಂದು ಐಡಿಯಾಗೆ ಹೇಳ್ತಾ ಇದ್ದೀನಿ ಎಲ್ಲನೂ. ಇಲ್ಲಿ ನಾನು ಆರ್ಸ್ ರೇಸ್ ಆಗಿರ್ಬೋದು, ಲಾಟ್ರಿಯಿಂದ ಬಂದಿರೋದು, ಅಥವಾ ಯಾವುದಾದ್ರೂ ಕಾಂಪಿಟೇಷನ್ಸಲ್ಲಿ ವಿನ್ ಆಗಿರೋದು, ಅವ್ರು ನಿಮಗೆ ಅಮೌಂಟ್ನ ಕೊಡೋದೇ ಇಲ್ಲ. ಯಾವಾಗ ಕೊಡೋದಿಲ್ಲ ಅಂದರೆ ಟ್ಯಾಕ್ಸ್ ಡಿಡಕ್ಟ್ ಮಾಡ್ಕೊಳ್ಳದೆ ಕೊಡೋದಿಲ್ಲ. ಆಲ್ರೆಡಿ ಅವ್ರು ಡಿಡಕ್ಟ್ ಮಾಡಿರ್ತಾರೆ. ಮತ್ತೆ ನೀವು ಯಾಕೆ ಬಿಲ್ ಪೇ ಮಾಡಬೇಕು? ಅಕಸ್ಮಾತ್ ನೀವು ಇಲ್ಲಿ ಮತ್ತೆ ಪೇ ಮಾಡಿದ್ರು ಕೂಡ ಮತ್ತೆ ಲಾಸ್ಟಲ್ಲಿ ನೀವೇನು ಮಾಡಿ? ಅಡ್ವಾನ್ಸ್ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಲೆಸ್ ಮಾಡ್ಕೊಳ್ಳಿ. ಆಯಿತಾ? ಡಬಲ್ ಪೇಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಹಾಗಾಗಿ ಆಲ್ರೆಡಿ 30% ಅಲ್ಲಿ ಪೇ ಮಾಡಿರ್ತಾರೆ. ಅಲ್ಲಿ ಕೊಡೋವಾಗಲೇ ಅವ್ನು ಹಿಡ್ಕೊಂಡು ಕೊಟ್ಟಿರ್ತಾನೆ. ಮತ್ತೆ ನೀವು ಇಲ್ಲಿ ಆಲ್ರೆಡಿ ಪೇ ಮಾಡಿದ್ರಿ, ಅವಾಗಲೇ ನಾವು ನೋಡಿದ್ವಿ. ಸೊ ಯು ಪೇಡ್ ಇಯರ್, ಹೌದಾ? ನೋಡಿ ಇಲ್ಲಿ ಪೇ ಮಾಡಿದ್ದೀರಲ್ವಾ 75,000 ಮೇಲೆ 30% ಅಂತ. ಅದನ್ನು ಆಲ್ರೆಡಿ ನೀವು ಕೊಡೋವಾಗಲೇ ಹಿಡ್ಕೊಂಡು ಕೊಟ್ಟಿರ್ತಾನೆ. ಹಾಗಾಗಿ ನೀವೇನು ಮಾಡಬೇಕು? ಅದನ್ನು ಅಡ್ವಾನ್ಸ್ ಟ್ಯಾಕ್ಸ್ನ ನೀವೇನು ಮಾಡಿ? ಲೆಸ್ ಮಾಡಿ. ಸೊ 22,500, 78,310 22,500 ಹೋದರೆ ಯು ವಿಲ್ ಗೆಟ್ ನೆಟ್ ಟ್ಯಾಕ್ಸ್ ಪೇಯಬಲ್ ಈಸ್ 55,810. ಇದನ್ನು ನೀವೇನು ಮಾಡಬೇಕು? ಸರ್ಕಾರಕ್ಕೆ ಕಟ್ಟಬೇಕು. ಈ ಟ್ಯಾಕ್ಸ್ ಲಯಾಬಿಲಿಟಿಗೆ ಸಪ್ರೇಟ್ ಚಾಪ್ಟರ್ ಇದೆ, ಆಯಿತಾ? ಅದನ್ನು 5th ಚಾಪ್ಟರಲ್ಲಿ ಡಿಸ್ಕಸ್ ಮಾಡೋಣ. ಇದು ಸುಮ್ಮನೆ ನಿಮಗೊಂದು ಗ್ಲಾನ್ಸ್ಗೆ. ಡಿಯರ್ ಸ್ಟೂಡೆಂಟ್ಸ್, ಇದಿಷ್ಟು ನಿಮ್ಮ ಸೆಕೆಂಡ್ ಯೂನಿಟ್ ಕ್ಯಾಪಿಟಲ್ ಗೇನ್, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಈಗ ಜಸ್ಟ್ ಒಂದು 5 ಮಿನಿಟ್ಸಲ್ಲಿ ದ ಎಂಟೈರ್ ಚಾಪ್ಟರ್ನ ಇನ್ನೊಂದ್ಸರಿ ನಾವು ಸಮರೈಸ್ ಮಾಡೋಣ. ದ ಕ್ಯಾಪಿಟಲ್ ಗೇನ್ ರೆಫರ್ಸ್ ಟು ದ ಗೇನ್ ಆನ್ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಅಸೆಟ್. When an asset or property is covered under section 2 subsection 14 but does not fall under the exclusions of the asset can be considered as capital asset. And when the transaction is respect of a capital asset is covered under section 2 subsection 47 but does not fall under section 47, the transaction is regarded as transfer. A transfer of capital asset which is not covered under section 10 result in taxable capital gain.
For ascertaining taxable amount of capital gain, the asset transferred must be classified into short term and long term. Where the asset transferred was held for 36 months or less, the asset is short term in nature, and if was held for a period exceeding 36 months, it long term. In case of financial asset, which includes listed shares and securities, units of UTI, units of equity oriented mutual funds, and zero coupon bonds, the duration of determining the nature of capital asset is 12 months. And in case of new category of asset, which include unlisted shares and immovable property, the said duration is 24 months. Depreciable assets are always short term in nature. Where the assessee had acquired the asset as per any transaction under section 49 subsection 1 for determining the nature of capital asset, the duration between the date of acquisition by the previous owner and the date of transfer by the assessee must be considered. Short-term capital gain be calculated by deducting cost of acquisition and cost of improvement from the net sale consideration. Long-term capital gain can be calculated by deducting indexed cost of acquisition and indexed cost of improvement from the net sale consideration. Net sale consideration refers to sale consideration minus transfer expenses. Cost of acquisition refers to the cost at which the transferred asset was acquired by the assessee, where assessee had acquired the asset in accordance with any transaction mentioned under section 49(1). Cost of acquisition to previous owner must be considered as cost of acquisition. Next, cost of improvement refers to any expenditure incurred on improving the asset. Next, indexation refers to ascertaining the present value of cost incurred in the past. Indexed cost of acquisition and indexed cost of improvement can be calculated by using the cost inflation index. The cost inflation index starts from the 2001 and 2002. For the base year 2001 and 2002, the index is 100. For previous year 2018-19 relevant to assessment year 1920, index is 280. Apart from the general format and provisions for calculating the capital gain, there are certain special provisions either relating to a specific asset or relating to a specific type of transaction. In such cases, the calculation of capital gain must be based on the such special provisions. From gross capital gain, short term or long term, calculated using the prescribed format, exemption can be claimed by the assessee if prescribed conditions are fulfilled. From gross capital gain, exemptions are available under section 54, 54B, 54D, 54EC, 54EE, 54F, 54G, 54GA, and 54GB. But according to your syllabus, we have discussed only 54, 54B, 54D, 54DC, and 54F. So the remaining 54EE, G, GA, GB are not discussed. Under section 54, exemption can be claimed for investing in new residential house property in India out of capital gain made on transfer of long-term residential house property. Under section 54B, the exemption can be claimed for investing in new agricultural land out of capital gain made on transfer of an agricultural land. Under section 54D, exemption can be claimed for investing in new land and building out of capital gain made on compulsory acquisition of land and building of industrial undertaking. Under section 54 EC, exemption can be claimed for investing in bonds and debentures of NHAI or EC or any other bonds notified by central government out of the capital gain made on transfer of any long-term land or building or both. Next, 54F. Under this section 54F, exemption can be claimed for investing in a residential house out of net sale consideration received on transfer of any long-term capital asset other than residential property. Next, taxable long-term capital gain are taxable at the rate of 20% and short-term capital gain are taxable at the normal rate applicable to the assessee. And
The section 112A specifies a tax rate is 10% on long-term capital gain in excess of 1 lakh and transaction liable for short-term security transaction tax, and if short-term capital gain is liable to security transaction tax, the percentage is 15% for that if certain conditions are fulfilled. So this is all about our summary and income from capital gain. Thanks for watching. Have a great day. Jai Hind.